ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾನು RRB ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಜಾಬ್ ನೋಟಿಫಿಕೇಷನ್ಗಳು, ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇಲ್ಲಿ ನೋಡೋದಾದರೆ ಇವರು ಟೆಕ್ನಿಷಿಯನ್ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇನ್ನು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಪೋಸ್ಟ್ಗೆ ಮತ್ತು ಟೆಕ್ನಿಷಿಯನ್ ಗ್ರೇಡ್ 3ಗೆ. ಟೆಕ್ನಿಷಿಯನ್ ಗ್ರೇಡ್ 1ಗೆ ನೋಡೋದಾದರೆ ಪೇ ಲೆವೆಲ್ ಬಂದು ಲೆವೆಲ್ 5 ಇರುತ್ತೆ, 29,200 ರೂಪಾಯಿ ಸಂಬಳ ಇರುತ್ತೆ. ಹಾಗೆ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏಜ್ ಲಿಮಿಟ್ 1/7/2026ಕ್ಕೆ ನೋಡಿದಾಗ 18ರಿಂದ 33 ಇರಬೇಕು. 323 ವ್ಯಾಕೆನ್ಸಿಗಳಿದೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ನೋಡೋದಾದರೆ ಪೇ ಲೆವೆಲ್ ಬಂದು ಲೆವೆಲ್ 2, 19,900 ರೂಪಾಯಿ ಸಿಗುತ್ತೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಅದನ್ನೆಲ್ಲ ಕೊಟ್ಟಿರ್ತಾರೆ, ನೆಕ್ಸ್ಟ್ ಇಯರಲ್ಲಿ ಅದನ್ನ ಹೇಳ್ತೀನಿ. ಇನ್ನು ಏಜ್ ಲಿಮಿಟ್ 18ರಿಂದ 30 ಇರಬೇಕು. ವ್ಯಾಕೆನ್ಸಿ ನೋಡೋದಾದರೆ 6,234, ಟೋಟಲ್ 6,557 ವ್ಯಾಕೆನ್ಸಿಗಳಿದೆ. ಇನ್ನು ಇಂಪಾರ್ಟೆಂಟ್ ಡೇಟ್ಗಳನ್ನ ನೋಡೋದಾದರೆ ಈ ನ್ಯೂಸ್ ಬಂದು 23/5/2026ಕ್ಕೆ ಬಂದಿದ್ದು. ಅಪ್ಲಿಕೇಶನ್ ಬಂದು 30/6/2026 ಶುರುವಾಗಿದೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 29/7/2026. ಇನ್ನು ಫೀ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 31/7/2026. ಇನ್ನೇನಾದರೂ ತಪ್ಪು ಮಾಡಿದರೆ ಕರೆಕ್ಷನ್ ಮಾಡೋಕ್ಕೆ 1/8/2026 ಹಿಡಿದು 10/8/2026 ಟೈಮ್ ಕೊಡ್ತಾರೆ. ನೀವೇನಾದ್ರು PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ ಸ್ಕ್ರೈಬ್ ಡೀಟೇಲ್ಸ್ನೆಲ್ಲ 11/8/2026 ಹಿಡಿದು 15/8/2026 ಸಬ್ಮಿಟ್ ಮಾಡಬೇಕಿರುತ್ತೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನ ಇಲ್ಲಿ ನೀವು ನೋಡ್ಕೋಬೋದು. A3, B1, B2, C1 ಈ ಥರ 4 ಇದೆ. ಈಗ A3 ಸ್ವಲ್ಪ ಪೋಸ್ಟ್ಗಳಿಗೆ, B1 ಪೋಸ್ಟ್ಗಳಿಗೆ, ಸೊ ಈ ಥರ ಬೇರೆ ಬೇರೆ ಪೋಸ್ಟ್ಗಳಿಗೆ ಒಂದೊಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಆ ಮೆಡಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಏನೇನು ಇರಬೇಕು, ಲೈಕ್ ವಿಷನ್ ಸ್ಟ್ಯಾಂಡರ್ಡ್ಸ್ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1ಗೆ 18ರಿಂದ 33, ಅದು 1/7/2026 ನೋಡಿದಾಗ ಇರಬೇಕು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ 18ರಿಂದ 30 ಏಜ್ ಒಳಗೆ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC STಗೆ 5 ವರ್ಷ, OBCಗೆ 3 ವರ್ಷ ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗೆ ಸ್ವಲ್ಪ ಇದಿರುತ್ತೆ, ಇನ್ನು ಎಕ್ಸ್ಟ್ರಾ ಜಾಸ್ತಿ. ಇನ್ನು PWD ಕ್ಯಾಂಡಿಡೇಟ್ಸ್ಗೆ ಅವ್ರಿಗೂ ಕೂಡ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಎಲ್ಲ ಕೊಡ್ತಾರೆ. ಇನ್ನು ಡೇಟ್ ಆಫ್ ಬರ್ತ್ಗಳನ್ನ ನೋಡೋದಾದರೆ 18ರಿಂದ 33 ಮತ್ತು 18ರಿಂದ 30 2 ಏಜ್ ಗ್ರೂಪ್ ಇದೆ. 18ರಿಂದ 33 ನೋಡಿದಾಗ ಇದು ಫೈನಲ್, ಲೈಕ್ ಇದು ಲಾಸ್ಟ್ ಡೇಟ್ ಆಗಿರಬೇಕು. ಇನ್ನು ಸ್ಟಾರ್ಟಿಂಗ್ ಎಲ್ಲಿಂದ ಶುರು ಆಗುತ್ತೆ ಅಂದರೆ ಜನರಲ್ ಅವ್ರಿಗೆ 2/7/1993 ಹಿಡಿದು ಇಲ್ಲಿ ತನಕ, OBC ಅವ್ರಿಗೆ ಇಲ್ಲಿಂದ ಇಲ್ಲಿ ತನಕ, SC ST ಅವ್ರಿಗೆ ಇಲ್ಲಿಂದ ಇಲ್ಲಿ ತನಕ ಈ ಥರ ಇರುತ್ತೆ. ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ನೆಕ್ಸ್ಟ್ ಇಯರ್ AL ಇದೆ, ಅದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಎಕ್ಸಾಮ್ ಫೀಸ್ನ ನೋಡೋದಾದರೆ 500 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ. ಇನ್ನು ನೀವೇನಾದರೂ ಎಕ್ಸಾಮ್ ಅಟೆಂಡ್ ಮಾಡಿದರೆ CBT ಎಕ್ಸಾಮ್ನ 400 ರೂಪಾಯಿ ರೀಫಂಡ್ ಮಾಡ್ತಾರೆ. ಇನ್ನು SC ST, ಎಕ್ಸ್ ಸರ್ವಿಸ್ ಮ್ಯಾನ್, PWD, ಫೀಮೇಲ್, ಟ್ರಾನ್ಸ್ಜೆಂಡರ್ ಇವ್ರಿಗೆಲ್ಲ 200 ರೂಪಾಯಿ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ನೀವು CBT ಅಟೆಂಡ್ ಮಾಡಿದರೆ ಫುಲ್ ರೀಫಂಡ್ ಆಗುತ್ತೆ. ಇನ್ನು ಮೋಡ್ ಆಫ್ ಪೇಮೆಂಟ್ ನೋಡೋದಾದರೆ ಆನ್ಲೈನಲ್ಲಿ ನೀವು ಪೇನ ಮಾಡ್ಬೋದು. ಇನ್ನು ರೆಕ್ರೂಟ್ಮೆಂಟ್ ಪ್ರಾಸೆಸ್ನ ನೋಡೋದಾದರೆ 3 ಸ್ಟೇಜಸ್ ಇರುತ್ತೆ: ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಪ್ಯಾಟರ್ನ್ ಮತ್ತು ಸಿಲೆಬಸ್ನ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1ಗೆ 90 ನಿಮಿಷ ಎಕ್ಸಾಮ್ ಆಗಿರುತ್ತೆ, 100 ಕ್ವಶನ್ಸ್ ಇರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ 1/3. ಸೊ ಇದನ್ನೇನಾದ್ರು ನೀವು ಸ್ಟೇಜ್ 2ಗೆ ಕ್ಲಿಯರ್ ಆಗಬೇಕು ಅಂದರೆ ಜನರಲ್ ಆಗಿದ್ದರೆ 40%, EWS ಆಗಿದ್ರೆ 40%, OBC ಆಗಿದ್ರೆ 30%, SC ಆಗಿದ್ರೆ 30%, ST ಆಗಿದ್ರೆ 25% ತಗೋಬೇಕಿರುತ್ತೆ ಮಾರ್ಕ್ಸ್ನ. ಇದ್ರದ್ದು ಸಿಲೆಬಸ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್, ಮ್ಯಾಥಮೆಟಿಕ್ಸ್, ಬೇಸಿಕ್ಸ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಇದಕ್ಕೆಲ್ಲ ಯಾವ್ಯಾವ ಬುಕ್ಸು, ಯಾವ ರೀತಿ ಪ್ರಿಪೇರ್ ಆಗೋದು ಅದಕ್ಕೆಲ್ಲ ಇನ್ನೊಂದು ವೀಡಿಯೋನ 1 ಅಥವಾ 2 ದಿನದಲ್ಲಿ ಹಾಕ್ತೀನಿ, ನೋಡಿ. ಇನ್ನು ಎಕ್ಸಾಮ್ ಪ್ಯಾಟ್ರನ್ನ ನೋಡೋದಾದರೆ ಜನರಲ್ ಅವೇರ್ನೆಸ್ 10 ಕ್ವಶನ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ 20 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 20 ಕ್ವಶನ್ಸ್, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35 ಕ್ವಶನ್ಸ್, ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ನೋಡೋದಾದರೆ ಅವ್ರಿಗೂ ಕೂಡ ಸೇಮ್ 90 ನಿಮಿಷ ಎಕ್ಸಾಮ್, 100 ಕ್ವಶನ್ಸ್ ಇರುತ್ತೆ, 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೇಮ್ ಅವರು ಕೂಡ ಕ್ಲಿಯರ್ ಮಾಡೋಕ್ಕೆ ಜನರಲ್ ಆಗಿದ್ರೆ 40, EWS ಆಗಿದ್ರೆ 40, OBC ಆಗಿದ್ರೆ 30, SC ಆಗಿದ್ರೆ 30, ST ಆಗಿದ್ರೆ 25% ತೆಗಿಬೇಕಿರುತ್ತೆ. ಇವ್ರದ್ದು ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ಗೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ, ಜನರಲ್ ಸೈನ್ಸ್ಗೆ, ಜನರಲ್ ಅವೇರ್ನೆಸ್ಗೆಲ್ಲ ಇದೆಲ್ಲ 10th ಲೆವೆಲಲ್ಲಿ ಇರುತ್ತೆ. ಇನ್ನು ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್ ಇರುತ್ತೆ,
ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್, ಜನರಲ್ ಸೈನ್ಸ್ 40, ಜನರಲ್ ಅವೇರ್ನೆಸ್ 10. ಸೊ ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಎಲ್ಲ ಆದರೆ ಆಫರ್ ಲೆಟರ್ ಕೊಡ್ತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಇಲ್ಲಿ ಸ್ಟೆಪ್ಸ್ ಬೈ ಸ್ಟೆಪ್ ಗೈಡ್ನ ಕೊಟ್ಟಿದ್ದಾರೆ. ಇದನ್ನ ನೀವು ನೋಡ್ಕೋಬೋದು. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ಎಂಡಲ್ಲಿ ಯಾವ ವೆಬ್ಸೈಟಲ್ಲಿ ಹಾಕೋದು ಅಂತಲೂ ಹೇಳ್ತೀನಿ. ಅದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕು ಅಂತ ಅನೆಕ್ಸ್ಚರ್ ಹೇಳ್ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ನೋಡೋದಾದರೆ BSc ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರೂಮೆಂಟೇಷನಲ್ಲಿ ಮಾಡಿರಬೇಕು, ಅಥವಾ 3 ವರ್ಷ ಡಿಪ್ಲೊಮಾನ ಇದರಲ್ಲಿ ಯಾವ್ದ್ರಲ್ಲರೂ ಮಾಡಿರಬೇಕು, ಅಥವಾ ಇಂಜಿನಿಯರಿಂಗ್ ಡಿಗ್ರಿನ ಇದರಲ್ಲಿ ಯಾವ್ದ್ರಲ್ಲರೂ ಅದರಲ್ಲಿ ಮಾಡಿರಬೇಕು. ಆಗಿದ್ರೆ ಎಲಿಜಿಬಲ್ ಇರ್ತೀರ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ಬೇರೆ ಬೇರೆ ಇದರಲ್ಲಿದೆ, ಬೇರೆ ಬೇರೆ ಟ್ರೇಡಲ್ಲಿ ಇದೆ. ಲೈಕ್ ಟ್ರ್ಯಾಕ್ ಮೆಕ್ಯಾನಿಕ್, ಬ್ಲ್ಯಾಕ್ ಸ್ಮಿತ್ ಆ ಥರ ಎಲ್ಲ. ಸೊ ನೀವೀಗೇನಾದ್ರು ಟ್ರ್ಯಾಕ್ ಮೆಕ್ಯಾನಿಕ್ಗೆ ಅಪ್ಲೈ ಮಾಡಬೇಕು ಅಂದರೆ ಯಾವ ಟ್ರೇಡ್ ಅವರು ಎಲಿಜಿಬಲ್ ಇರ್ತಾರೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಹೇಳ್ತಾವ್ರೆ ತುಂಬ ಲೆಂತಿ ಆಗುತ್ತೆ, ತುಂಬ ಜಾಸ್ತಿ ಇದ್ದಾವೆ. ಈ ನೋಟಿಫಿಕೇಷನಲ್ಲಿ ನೋಡ್ಕೋಬೋದು. ಇನ್ನು ಕೆಟಗರಿ ವೈಸ್ ಮತ್ತು ಡಿಪಾರ್ಟ್ಮೆಂಟ್ ವೈಸ್ ಇಲ್ಲಿ ವ್ಯಾಕೆನ್ಸಿಗಳನ್ನ ಹಾಕಿದ್ದಾರೆ. ಅದನ್ನೂ ನೀವು ನೋಡ್ಕೋಬೋದು. RRB ಅಹಮದಾಬಾದ್ ಝೋನ್ಗೇನಿದೆ, ಅಜ್ಮೀರ್ ಝೋನ್ಗೇನಿದೆ, ಬ್ಯಾಂಗ್ಳೂರ್ ಝೋನ್ಗೇನಿದೆ. ಈಗ ಬ್ಯಾಂಗ್ಳೂರ್ ಝೋನ್ಗೆ ನೋಡೋದಾದರೆ ಸೊ ಟೋಟಲ್ 245 ಪೋಸ್ಟ್ಗಳು ಇದೆ. ಅದೆಲ್ಲ ಅದ್ರದ್ದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು ಇಲ್ಲಿ. ಇನ್ನು ಕೆಳಗಡೆ ಬಂದರೆ ಇಲ್ಲಿ SC/ST ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್ ಎಲ್ಲ ಯಾವ ಫಾರ್ಮೇಟಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದೇ ಫಾರ್ಮೇಟಲ್ಲಿ ಈ ಡಾಕ್ಯುಮೆಂಟ್ಗಳನ್ನ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಿರುತ್ತೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕೂಡ ಇದೇ ರೀತಿ ತೊಗೊಂಡೋಗ್ಬೇಕಿರುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ rrbapply.government.in ಬಂದು ಇಲ್ಲಿ ಯಾವುದಕ್ಕೆ ಹಾಕಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ನೀವು ಟೆಕ್ನಿಷಿಯನ್ ಗ್ರೇಡ್ 1ಗೆ ಹಾಕಬೇಕು ಅಂದರೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಅಕೌಂಟ್ ಇದ್ದರೆ ಲಾಗಿನ್ ಆಗಿ, ಇಲ್ಲಾಂದರೆ ಫಸ್ಟು ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಿರುತ್ತೆ. ನ್ಯಾಷನಾಲಿಟಿ ಏನು, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್, ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ಮೊಬೈಲ್ ನಂಬರ್ ಇದನ್ನೆಲ್ಲ ಕೊಟ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ಇಲ್ಲೋಗಿ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿಕೊಂಡು ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರ ಅದಕ್ಕೆ ಅಪ್ಲೈನ ಮಾಡಿ. ಸೊ ಇಷ್ಟು ಬಂದು RRB ಅವರು ಮಾಡ್ತಿರೋ ರೆಕಮೆಂಡ್ ಆಗಿ ಡೀಟೇಲ್ಸ್ ಆಗಿತ್ತು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಏನಾದ್ರು ಇದಕ್ಕೆ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.